ನಮ್ಮ ಪಟ್ಟಣಿಗೆ ರಥವನ್ನು ಹೊಡಿ ಸಾರಥಿ ಯಪ್ಪ ಸುರಾಟಿ ಚಂದ್ರ, ಈ ರಕ್ಕಸರ ಪಟ್ಟಣಕ್ಕೆ ನೀನೇ ಕಾರಣ. ಆ ಕರ್ಕ ಕ್ರಮವನ್ನು ನುಂಗುವ ಕಾಲದಲ್ಲಿ ನಿನ್ನ ಹಠವಾದ ಅಲ್ಲ ರಾಜ್ಯ ಆ ಕ್ರಮವನ್ನು ಹನಿ ರಕ್ತವು ಪಂಚಗಂಗೆಯ ದಡಿಯಲ್ಲಿ ಕುಡಿತು ಆ ರಕ್ತವು ಬಂದು ದೇಹದಲ್ಲಿ ಸೇರಿ ರಕ್ತ ಬೀಜನೆಂಬ ದೈತ್ಯನು ಉತ್ಪನ್ನವಾಗಲು ಬೆಂಕಿಯನ್ನು ಕೂಡಿದ ನಂತರ ಅಪಮಾನ ಎಂದು ತಿಳಿದು ಕಾಮಚೇಂದ್ರ ಅಪಮಾನವಾಗಲೆಂದು ನಿನಗೆ ಶಾಪನಿಪಿತು. ಪಟ್ಟಣಕ್ಕೆ ಅತಿ ಜಾಗ್ರತೆಯಿಂದ ರಥವನ್ನು ಹೊಡಿ ಸಾರಥಿ ಸಂತೋಷ, ಬಹಳ ಸಂತೋಷ. ಏ ಸಾರಥಿ, ಕರ್ತವ್ಯವೇ ಹಾಗಾಗಿರುವುದು. ಹಾಗಾಗಿ ಸ್ವಾಮಿಗಳು ಸಾರಥಿ ಮಂದಿರದಲ್ಲಿರುವ ದೇವೇಂದ್ರನು ಲಘು ಬೇಗನೆ ಬರಬಾರದು. ಅದೇ ತೇರಿನ ಕಳಿಸ್ತಾರೆ ಗುರುಗಳೇ. ನಮೋ ನಮ ಸ್ವಾಮಿ, ಸಜ್ಜನರ ಪ್ರೇಮಿ, ನಿಮ್ಮ ಪಾದಕ್ಕೆ ಅಭಿವಂದಿಸುವೆ. ಐಶ್ವರ್ಯವಸ್ತನಾಗಲಿ ದೇವೇಂದ್ರ, ಹೇಳುವಂತವನಾಗು. ದೇವೇಂದ್ರ, ಎಲ್ಲವೂ ಕ್ಷೇಮವೇ? ಹೇ ಬ್ರಹ್ಮಾನಂದ, ತಮ್ಮ ಕೃಪೆಯಿಂದ ಎಲ್ಲವೂ ಕ್ಷೇಮವಾಗಿರುತ್ತದೆ ಮತ್ತು ತಮ್ಮ ಆಜ್ಞೆ ಪ್ರಕಾರ ದುಷ್ಟ ರಾಕ್ಷಸರಿಗೆ ಜಯ ಪ್ರಾಪ್ತಿವಾಯಿತು. ಮತ್ತೆ ಮುಂದೆ ಯಾವ ವೃತ್ತಾಂತಗಳನ್ನು ಹೇಳಬೇಕು ದೇವ ಮುನಿಪುಂಗವ. ಹೇ ಸಾರ್ವಭೌಮನಾದ ದೇವೇಂದ್ರನೇ, ಆ ರಂಭಾಸುರನು ನಿನ್ನಿಂದಲೇ ಮರಣವಾಗುತ್ತಾನೆ. ಒಂದು ಪಕ್ಷದಲ್ಲಿ ಅವನು ದಂಡೆತ್ತಿ ಬಂದರೆ ನೀನೇನು ಭಯಗೊಳ್ಳಬೇಡ. ಆ ದೇವಿಯನ್ನು ಮತ್ತು ವಿಷ್ಣು ಮೂರ್ತಿಯನ್ನು ಸ್ಮರಿಸುತ್ತಾ ಇರೋದ್ರಿಂದ ನಿನಗೆ ಜಯವಾಗುತ್ತದೆ. ಏತೇ ದೇವೇಂದ್ರ ಸದ್ಗುಣ ಸಾಂದ್ರ. ದೇವೇಂದ್ರ, ನಾನು ಬಂದು ಬಹಳ ವೇಳವೇ ಆಯ್ತು. ನಾನು ನನ್ನ ನಿಜ ಸ್ಥಾನಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ಎಲೆ ಸಾರಥಿ ಗುರುವೇ, ನಾನು ಎಲ್ಲಿ ಬೀಜ ಬಿತ್ತಿದರೂ ಅದು ಅಂಕುರಿಸದೇ ಇರುವುದು. ನಾಟ್ಯಾರಿ ವರ್ಷ ಸಾರಥಿ, ನಾಟ್ಯಾರಿ. ಈಗ ನಾನು ಪಾತಾಳ ಲೋಕಕ್ಕೆ ಹೋಗಿ ಆ ರಂಭಾಸುರನಿಗೆಷ್ಟು ಉಪದೇಶ ಕೊಟ್ಟು ಬಂದರೆ ನನ್ನ ಕಾರ್ಯವು ಶುಭವಾಗುತ್ತದೆ. ಚಾಲು ಆಗ್ತದೆ. ನಾನು ಈಗಲೇ ಹೋಗುವೆನು. ನಾರಾಯಣ ನಾರಾಯಣ.
ಈಗಾಗಲೇ ಅಮರ ಮಂದಿರಕ್ಕೆ ಹೋಗಿ ಅನ್ನ ಪಟ್ಟಣಿಸಿ ಆದ ಮಹಿಷಿಯನ್ನು ಕರೆದುಕೊಂಡು ಬರುವಂತವನಾಗ ಸಾರಥಿ ಬಂದವರು ತಾವು ಮಾಡ್ತಾಯಿ ಹೋದ ಎಲ್ಲ ಸಂಗೀತಗಾರ ಶಿರೋಮಣಿ ಇವರು ಬಂದವರು ದಾರರೋ ದಾರಿಲೋ ಓದಿ ಆಗಲಿ ವಿಚಾರ ಮಾಡಿದ್ರು ವಿಚಾರ ಆಗಲಾರು ಏನು ಮಾಡ್ಬೇಕ್ರ ಸಂಗೀತಗಾರ ಶಿರೋಮಣಿ ಅವರ ಗಂಟೆ ತಾಯಿಯನ್ನೇ ಕಾಣುವರು ಶಾಪ ಓಹೋ ಸಾರಿಸಿದ್ರೆ ಗಾಡಿ ಚಂದ ಬೀರಿಸಿದ್ರೆ ಹೆಣ್ಣು ಚಂದ ಗರ್ತಿಗೆ ಗಂಡ ಚಂದ ಹಾಗಿರಿಗಿತ್ತಿಗೆ ಹಾಬು ಚಂದ ಕಟ್ಟಿದ ರಂಗ ಮಂಟಪದಲ್ಲಿ ಶೃಂಗಾರದಿಂದ ಬಂದವರು ತಾವುದಾರು ತಾಯಿ ನಿನ್ ತೆಲಿ ತಟ್ಟಿಂದು ಕೂಡ ಎಲ್ಲೋ ಅಪ್ಪಯ್ಯ ಒಪ್ಪದಿಂದ ಸಪ್ಪಳಾಗದಂತೆ ಶಾಪ ಹೆಜ್ಜೆ ನಿಟ್ಟು ಭಯಭಕ್ತಿಯಿಂದ ಶಿರವಾಗಿ ವಿಚಾರಿಸುವ ಬಾಲಕ ನೀನು ದಾರು ನಿನ್ನ ನಾಮವೇನು ಚೆನ್ನಾಗಿ ಸಾರು ನಮಗಾದ್ರೂ ಸಾರಥಿ ಅನ್ನೋರು ತಾವುದಾರು ತಾಯಿ ಪುಣ್ಯದೇವಿ ಅಪ್ಪ ಸಾರಥಿ ತಾಯಿ ನಾನು ದಾರಂದರೆ ವಜ್ರ ವೈಟುರ್ಯ ಗೋಮಾದಿಕ ನವರತ್ನಗಳಿಂದ ಒಪ್ಪಲು ಅಲಂಕಾರಗಳಿಂದ ಕಂಗಳಿಸುವ ಶಾಪ ಅಮರಾವತಿಯ ಪಟ್ಟ ಮೇಪಟ್ಟಣಕ್ಕೆ ದೊರೆಯಾದ ದೇವೇಂದ್ರನ ಭೂಫಲನ ಮಾನಸಿಕ ಪುತ್ರಿ ಯಕ್ಷನ ಮಹೇಶಿ ಎಂದು ತಿಳಿಯಪ್ಪ ಬಾಲ ಕನ್ಯಗುಣ ಶೀಲ ಮೇಷಾದರೆ ಸಾಧ್ಯವಾಯ್ತು ಕುಂತಂದ ಭಯಾನಂದ ಆಗಿ ತೋರಿತು ನಿಮ್ಮಿರುವ ರಾಜಮಂದಿರ ಬಿಟ್ಟು ನಡೆದಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾವೇರಿ ತಾಯಿ ಪುಣ್ಯದೇವಿ ಅಪ್ಪ ಸಾರಥಿ ತಾಯಿ ನಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೆಂದರೆ ನನ್ನ ಪತಿಯಾದ ರಂಭಾಸುರನು ಚಾರಲಿ ಕೊಟ್ಟು ಕಳಿಸಿದ ಕಾರಣ ಬರುಣವಾಯ್ತು ಕಾಂತ ಎನ್ನು ನನ್ನ ಮನಕ್ಕೆ ಆನಂದ ಬಂದ್ರೆ ಸಾಧ್ಯವಾಯ್ತು ನನಗಾದ್ರೆ ತಾಯಿ ಸಾರಥಿ ತಾಯಿ ನನ್ನ ಪ್ರಾಣನಾಥನ ದವಳವರನ್ನು ತೋರಿಸುವಂತವನಾಗು ಎಲ್ಲೇ ಇದ್ರು ನೋಡ್ಕೊಂಡು ಅದು ಮಾತಾಡ್ಕೊಳ್ಳಿ ನಮೋ ಕಾಂತ ನಿಮ್ಮ ಪಾದಕ್ಕೆ ವಜ್ರ ಚುಡಾಮಣಿ ಪುಣ್ಯಹಕ್ತ ವಾಗಿಣಿ ಅಷ್ಟ ಐಶ್ವರ್ಯವಾಗಲಿ 7 ರಮಣಿ ಸದಾನಂದ ಕರುಣಿ. ಹೇ ಎನ್ನ ಪ್ರಾಣದಲ್ಲವ ಇದು ಅಲ್ಲದೆ ಮತ್ತಾದ ಹೇಳ್ತೀನಿ ಕೇಳುವಂತವನಾಗು. ಅದೇನಿರುವುದು ಚೆನ್ನಾಗಿ ಹೇಳುವಂತವಳಾಗು. ಹೇ ಎನ್ನ ಪ್ರಾಣದಲ್ಲವ ಎನ್ನ ವಾರಿಗೆಯ ಗೆಳತಿ ಎರೋಡನ್ಯ ಸರಸ ಆಟಗಳನ್ನು ಆಡುತ್ತಾ ಆನಂದದಿಂದ ಇರುವ ವೇಳೆಯಲ್ಲಿ ಯಾರಲ್ಲಿ ಕೊಟ್ಟು ಕಳಿಸಿರುವ ಕಾರಣವೇನು ಕಾಂತ ಸದ್ದ ಗುಣವಂತ ಕಾಂತಮಣಿಯರೇ, ಎನ್ನ ಮೊಹದಲ್ಲಿ ಸಿಲುಕಿ ಯಾವ ಅರಿವಿಲ್ಲದೆ ಕುಳಿತಿರುವೆನೋ. ರಾಜ್ಯಭಾರವನ್ನು ಸಟ್ಟ ಮೆರಿತಿರುವ ಇಷ್ಟು ದಿವಸ ಗತಿಸುವ ಗರ್ವೊಳಗಾಗಿ ಆ ಬ್ರಹ್ಮ ವಿಷ್ಣು ಮೂರ್ತಿ ಸಹಿಸಿದರೆ ನೆಟ್ಟಗಾಗುತ್ತಿತ್ತು. ಇನ್ನು ಎಷ್ಟೆಷ್ಟೋ ಮೋಸ ಮಾಡುವರು. ಆದ ಕಾರಣ ನಾನೀಗಲೇ ವೈಕುಂಠ ಪತಿಯನ್ನು ಸಂಹಾರ ಮಾಡಲಿಕ್ಕೆ ಹೋಗಿ ಬರುವ ತನಕ ಕಾಶಿಯನ್ನಿಂದಲೂ ಸೇವೆಗೊಳಿಸಿಕೊಳ್ಳುತ್ತ ಸುಖವಾಗಿರುವ ಕಾಂತೆ ಹೇ ಎನ್ನ ಪ್ರಾಣದಲ್ಲವ ಒಂದು ಅರಗಳಿಗೆ ತಟ್ಟ ನೀನು ಈಗ ಎನ್ನನ್ನು ಬಿಟ್ಟು ನೀನ ಆ ವೈಕುಂಠಕ್ಕೆ ಪತಿಯೊಡನೆ ಯುದ್ಧಕ್ಕೆ ಹೋಗಲು ಸಿದ್ಧನಾದರೆ ನಾನೇನು ಹೇಳಲಿ? ಆ ದೇವನಳು ವ್ಯಕ್ಕರಿಸಿದರೆ ನಮ್ಮ ಪ್ರಾಣ ಉಳಿಯೋದೇನು ಕಾಂತ ಸದ್ದ ಗುಣವಂತ.
ತಿಳಿಯತ್ತೆ ಶತಮೂರ್ಖನೇ. ಹೇ ಪ್ರಾಣನಾಥ, ಆ ವೈಕುಂಠಪತಿ ಎಂದರೆ ಅವನ ಕ್ರಾಂತಿ. ಅನೇಕ ಇರಲು ಅವನ ಆತ್ಮದಲ್ಲಿ ಆದಿಶಕ್ತಿಯು ಸದಾ ಜ್ಞಾಪಿಸಿ ಇವುಗಳು ಇದ್ದಕ್ಕೆ ಮಧು ಕೈಟವರರ ಒದ್ದೇನು. ದೇವಿಯು ವಿಷ್ಣುನ ರೂಪದಿಂದ ಮಾಡಲಿಲ್ಲವೇ? ಕಾರಣ ದೇವತೆಗಳಿಂದ ನಾಶವು ಯಾರಿಗೂ ತಿಳಿಯದು. ಈ ನಮ್ಮ ಚರಣ ಕಮಲಗಳಿಗೆ ಬೇಡಿಕೊಳ್ಳುವೆನು. ನಾಶವು ಈ ಕಾರ್ಯವನ್ನು ಮಾಡಬೇಡ ಕಾಂತ ನಿತ್ಯವಂತ. ನಿನ್ನ ನೀತಿಯ ರೀತಿಯು ಆಗಲ ಜನ ಹಸು ನೀಗಿದಾಗಲೇ ಹೋಗಿರುವರು. ಈಗ ನಿನಗೆ ತಿಳಿದ ನೀತಿಯು ಸರ್ವತ ನೀನು ನಾನಾದರೆ ಎನ್ನ ಮಾತು ಕೇಳವನೆಲ್ಲ ಕಣ್ಮಿನಿ. ಹೇ ರಮಣ, ಗರ್ಭ ನಮವಾಸಿ ಈ ವೇಳೆಯಲ್ಲಿ ನನ್ನನ್ನು ಒಬ್ಬಳೆಯನ್ನು ಬಿಟ್ಟು ಹೋದರೆ. ಹೇ ಪ್ರಾಣಕಾಂತ, ತಿಳಿದು ಕರುಣೆಯಿಂದ ಪುತ್ರನು ಜನಿಸಿದರೆ ಆನಂದದಿಂದ ಕಾಲ ಕಳೆಯುವೆನು. ವಿಷ್ಣುವಿನ ಆಹುತಿ ಒಳಿತು ಕಾಂತ, ತಿಳಿ ಮುದ್ದಿನ ಸಿದ್ಧಾಂತ. ಈ ಭ್ರಷ್ಟ ಮುಂಡೆಗಳನ್ನು ಅಮರ ಮಂದಿರಕ್ಕೆ ದಬ್ಬವಂತವ ನನಗೆ ನೀತಿಯ ರೀತಿ ಹೇಳುತ್ತಿರುವಳು. ಪುತ್ರ ಜನಿಸುವುದರಲ್ಲಿ ಆ ಬ್ರಹ್ಮ ವಿಷ್ಣುವಿನ ಶಿರವನ್ನು ಚಂಡಾಡಿ ಬರುವೆನು. ಈಗ ಇವಳನ್ನು ದಬ್ಬುವಂತವನಾಗ ಸಾರಥಿ ದೇವರಿಂದ ಆಯ್ತಾರೆ ಹೇಗೆ? ನಮಸ್ತೆ ನಮಸ್ತೆ. ಸಾರಥಿ ರಾಜೇಂದ್ರ ಗೋಪತಿ ಇವನೇ ಅವನು ತೋರಾಮತಿಯು. ನನಗ ವೈರಿಯಾದ ವೈಕುಂಠಪತಿ ಅಂತಕ್ಕ ದಬ್ಬುವಂತವನಾಗ ಸಾರಥಿ. ನಾರಾಯಣ ನಾರಾಯಣ ನಾರಾಯಣ. ಓಂ ನಮ ಶಿವಾಯ. ಹೇ ಸಾರಥಿ, ಎಂತ ಸಂಕಟ, ಇದು ಎಂತ ಅನ್ಯಾಯವಿದು. ಶಾಪ ನಿರಪರಾಧಿಯ ವಿಷ್ಣುವಿನ ಮೇಲೆ ಎಷ್ಟೊಂದು ಸಿಟ್ಟಿರುವುದು. ಹೇ ಸಾರಥಿ, ಈ ಎಲ್ಲ ಕುತಂತ್ರ ಮಾಡಿದವನು ದೇವೇಂದ್ರ. ಆ ದೇವೇಂದ್ರನ ಬಿಟ್ಟು ಆ ವಿಷ್ಣುವಿನನ್ನು ಎಷ್ಟೊಂದು ಹೇಳಿಸಿ ಆ ಬ್ರಹ್ಮ ವಿಷ್ಣು ರುದ್ರಾದಿಗಳಿಗೂ ತಿಳಿಯದೆ ವಿಷ್ಣುವಿನ ಕ್ರೋಧ ಮಾಡುವುದ ಅರ್ಥ ನನಗಾಗಲಿಲ್ಲ. ತಿಳಿಸಬೇಕು ಬ್ರಹ್ಮಾನಂದ. ಹೇ ಅಸುರ ರಾಜ, ಸ್ವಲ್ಪ ಹೇಳುವಂತವರಾಗು. ನೀವು ಶ್ರೇಷ್ಠ ಚಕ್ರವರ್ತಿಗಳು, ಆಯುಧಧಾರಿಗಳು. ಸಿಟ್ಟಿನಿಂದ ಒಂದು ಪೆಟ್ಟು ಕೊಟ್ರೆ ನಮ್ಮ ಗತಿ ಏನಾಗುವುದು? ರಾಜ ರವಿಕೋಟ ತೇಜ. ಇದೊಂದು ಮಹಾದುಪಕಾರ ಮಾಡಿದಂತವಾಯಿತು. ಅಂತವಾಗಿ ವೈಕುಂಠಕ್ಕೆ ದಾಳಿಯನ್ನು ನೀಡಲು ಸಿದ್ಧನಾಗಿದೆ. ಎನಿಸಬೇಕು ದೇವ ಅನುಭವ.
ಶುಭವಾಯಿತು. ನಾನಿನ್ನ ಬರುವೆನು. ನಾರಾಯಣ ನಾರಾಯಣ ನಾರಾಯಣ. ಮುಂದೆ ಆಲೋಚನೆ ಯಾತಕ್ಕೆ ಮಾಡಿದ ಅಮರಾವತಿಗೆ ರಥವನ್ನು ಹೊಡೆಯುವಂತವನ ಸಾರಥಿ ಅದೇ ಆ ಭಂಡದೇವಂದ್ರನಿಗೂ ತಡ ಮಾಡುವ ಯುದ್ಧಕ್ಕೆ ಬರೋಣ ಅಂತ ತಿಳಿಸೋದು ಭೂತ ಬರ ಹೇಳಿ ಕಳಿಸಿದ ಬುದ್ಧಿ ಹೇಳಲೆ ತಡ ಮಾಡದ ಯುದ್ಧಕ್ಕೆ ನಿಲ್ಲ ಕುರ್ದ चंदनी मोबाइल किरीट हो सारते किरीट उचल किरीट
ಇರುವೆ. ಜಾಗ್ರತೆಯಿಂದ ಯುದ್ಧಕ್ಕೆ ನೀನು ಕುಲ ಬುದ್ಧ ಮುರಿವೆ ನಿನ್ನ ಕಾಲ. ಭಂಡೆಯನ್ನು ನುಡಿಯುವ ಜಗದ ಭಂಡ ನೀನಾಗಿ ನಿಮ್ಮ ಉಪ್ಪಳವು ತಡೆಯದಂತೆ ಆಗಿರುವೆ. ಎಷ್ಟೋ ರಾಕ್ಷಸರು ಯಜ್ಞ ಜಾಗಗಳನ್ನು ಕೆಡಿಸಿರುವೆ. ಎಷ್ಟೋ ಜನರಿಗೆ ಕಷ್ಟವನ್ನು ಪಟ್ಟಿರುವೆ. ಎಷ್ಟು ಸುಳಿಗಳ ಸ್ಥಾನವನ್ನು ಭ್ರಷ್ಟ ಮಾಡಿರುವೆ. ಬೇರೆ ಶೌರ್ಯವನ್ನು ತೋರಿಸುವ ಕುಲ್ಲ ಬಯಸಲಿದೆಯಲ್ಲ. ಬಹಳಷ್ಟು ಐಶ್ವರ್ಯ ಇರುವುದೆಂದು ಗರ್ವ ಇರುವುದು. ಜಗತ್ತಲ್ಲಿ ನಿನಗೇನು ಗೊತ್ತ? ಕರೆವಂತರವಾಗಿದ್ದನು. ಮನೆಯಲ್ಲಿ ನಿನಗೆ ಮರಾಠರೆಂಬವರನ್ನು ಹೀಗೆ ನೀನೆ ಮೀರನಾದರೆ ಹೇಗೆ ಯುದ್ಧಕ್ಕೆ ನೀವು ನಿನ್ನ ಮೇಲೆ ಸೃಷ್ಟಿ ಪಾರುವಂತೆ ತಪ್ಪುವುದು. ಹೊಡಲ ಸೂರಪತಿ ಅರ್ಜುನ ಅನುಮತಿ. ಬೆಟ್ಟಕ್ಕೆ ನೆರೆ ಕೂಗಿದಂತೆ ಎಷ್ಟು ನಿನ್ನ ಪೌರುಷವು ಹೊಗಳಿಕೊಳ್ಳುತ್ತೆ. ಎಷ್ಟೋ ಸಚ್ಚಿದಾನಂದ ಸಾಕ್ಷಿಯಾಗಿ ವಜ್ರಯುಧದಿಂದ ದೇವರು ಹುಟ್ಟಿ ಹೆಟ್ಟ ಮಾಡಿ ದೂರಿ ಬಿಡವೆ. ತಂಡನೆ ಮಿಸಕ್ಕೆ ನಿನ್ನ ಕುಳ್ಳ ಜಾಸನ ಅಯ್ಯೋ ಶಿವ ಶಿವ, ನಾನೇನು ಮಾಡಲಿ? ಹೇ ಪ್ರಾಣಕಾಂತ, ಅಗಲಿ ಹೋದೆಯ ಗರ್ಭವ ಪರಿಶುದ್ಧ ಹಂಬಲೆಯನ್ನು ನಿನಗೆ ಕರಿಸಿದ್ದವಾಗಿ ಕೊಟ್ಟೆಯ ಈ ನಮ್ಮ ಆಹುತಿ. ಶಂಕರ ಅಯ್ಯೋ ರಮಣ, ಸರ್ವ ಐಶ್ವರ್ಯದಿಂದ ಇರಲು ಬಿಟ್ಟು ಅಪ್ಪ ಸಾರಥಿ, ಎನ್ನ ಪ್ರಾಣನಾಥನ ಶವವನ್ನು ತೋರಿಸಪ್ಪ ಸಾರಥಿ. Yeah.